ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಆಟ ಯಾವ ರೀತಿ ಇತ್ತು, ಏನು ಕತೆ, ಯಾರು ಹೋಗ್ಬೋದು ಎಲ್ಲವೂ ಕೂಡ ಮಾತಾಡೋಣ. ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ, ನೋಡ್ಕೊಬೇಡ, ಆಮೇಲೆ ಮಾತಾಡೋಣ ಬನ್ನಿ. ಚೆನ್ನಾಗಿತ್ತಲ್ಲ ಅಲ್ವಾ? ಯಾರಿಗೆ ಗೈಸ್, ಈ ವಾರ ಸುದೀಪ್ ಅಣ್ಣ ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಯಾರ ಕ್ಲಾಸ್ ತಗೋಬೇಕು, ಏನು ಕತೆ, ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಹೇಳಿ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಬರುತ್ತೆ, ಓಕೆನಾ? ಜೊತೆಗೆ ಈ ವಾರ ನಾಮಿನೇಟ್ ಆಗಿರುವಂಥದ್ದು ಟೋಟಲ್ 8 ಜನ. ರಾಶಿಕಾ, ರಿಷಾ, ಅಶ್ವಿನಿ ಗೌಡ, ಧ್ರುವಂತ್, ಧನುಷ್, ಗಿಲ್ಲಿ ನಟ, ಮಾಳು, ಮಲ್ಲಮ್ಮ, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ನಿಮ್ಗೆ ಯಾರು ಹೋಗಬೇಕು ಅಂತ ಅನ್ಸುತ್ತೆ ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಒಬ್ಬರು ಆಟ ನೋಡ್ತಾ ಬರೋಣ, ಓಕೆನಾ? ಫಸ್ಟ್ ನಾನು ಗಿಲ್ಲಿ ನಟ ಅವ್ರ ಹೆಸರನ್ನು ತಗೋತೀನಿ. ಈ ವ್ಯಕ್ತಿ ಬಗ್ಗೆ ಏನು ಹೊಸ್ದಾಗಿ ಹೇಳೋದು ಗುರು? ಪ್ರತಿದಿನ ಅವ್ರ ಬಗ್ಗೆ ಒಳ್ಳೆಯದೇ ಮಾತಾಡಬೇಕು, ಸಕ್ಕತ್ತಾಗಿ ಕಾಣಿಸ್ಕೊಂಡ್ರು ಅಂತಲೇ ಹೇಳಬೇಕು. ಆ ಥರ ಆಟ ಆಡ್ತಿರುವಂಥ ವ್ಯಕ್ತಿ ಅಂದರೆ ಗಿಲ್ಲಿ ನಟ ಅಂತ ಹೇಳ್ಬೋದು. ಈ ಬಿಗ್ ಬಾಸ್ ರೇಸಲ್ಲಿ ತುಂಬ ಮುಂದೆ ಇದ್ದಾರೆ. ಜೊತೆಗೆ ಎಂಟರ್ಟೈನ್ಮೆಂಟ್ ಕಿಂಗ್ ಅಂತಲೇ ಹೇಳ್ಬೋದು. ನೀವು ನೋಡ್ಕೊಬಂದರೆ ಪ್ರತಿಯೊಂದು ವಿಷಯದಲ್ಲೂ ನಗು ಬರೆಸುವಂಥ ಕೆಲಸಗಳನ್ನ ಅಥವಾ ಎಂಟರ್ಟೈನ್ಮೆಂಟ್ ಮಾಡುವಂಥ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರ ಸ್ಟ್ರೆಂತ್ ಕಾಮಿಡಿ. ಸೊ ಅದನ್ನೇ ಇಟ್ಕೊಂಡು ಹೇಗೆ ಎಂಟರ್ಟೈನ್ಮೆಂಟ್ನ ಮಾಡಬೇಕು ಅಂತ ಥಿಂಕ್ ಮಾಡಿ ಅದು ತಕ್ಕಂತೆ ಹೋಗ್ತಿರುವಂಥದ್ದು. ತುಂಬ ಪ್ರಾಕ್ಟಿಕಲ್ ಇದ್ದಾರೆ ಆ್ಯಂಡ್ ಏನು ಮಾಡಬೇಕು ಅಂತ ಗೊತ್ತಿರೋದ್ರಿಂದ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಾನ್ಸೆಪ್ಟ್ ಗೊತ್ತಿತ್ತು, ಕಾಲೇಜ್ ಅಂತ, ಬೇಬಿ ಕಾಲೇಜ್. ಸೊ ಹಿಂಗಿರ್ಬೇಕಾದ್ರೆ ಇಲ್ಲಿ ಒಂದು ತರಲೆ ಸ್ಟೂಡೆಂಟಾಗಿ ತುಂಬ ದೊಡ್ಡ ಪಾತ್ರನ ನಿಭಾಯಿಸ್ತಾರೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಕಾಲೆಳೆದಿದ್ದಾರೆ, ಸಿಕ್ಕಾಪಟ್ಟೆ ಉರಿಸಿದ್ದಾರೆ, ನಗುವನ್ನು ಬರ್ಸಿದ್ದಾರೆ ಅಂತಲೇ ಹೇಳ್ಬೋದು. ಆಪೋಸಿಟ್ ಇರೋರು ಕೂಡ ನಗ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ಗೆ ಇವರು ಒಂದು ಟ್ಯಾಲೆಂಟ್ ಇದೆ ಅಂತ, ಓಕೆನಾ? ಇವರ ಒಂದು ಕಾಂಟ್ರಿಬ್ಯೂಷನ್ ಈ ಬಿಗ್ ಬಾಸ್ ಸೀಸನ್ಗೆ 75% ಇದೆ ಅಂತ ಹೇಳ್ಬೋದು. ಆ ರೇಂಜ್ಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಇವರಿಲ್ಲ ಅಂದರೆ ನಿಜವಾಗ್ಲೂ ಎಪಿಸೋಡ್ ಕಂಪ್ಲೀಟ್ಲಿ ಬೋರಿಂಗ್, ಅದಂತೂ ಸತ್ಯ. ಆ್ಯಂಡ್ ಇವರು ಖಂಡಿತವಾಗ್ಲೂ ಸೇವ್ ಆಗ್ತಾರೆ, ಅದರಲ್ಲಿ ಎಣ್ಣೆ ಮಾತೇ ಇಲ್ಲ. ಇದಾದಮೇಲೆ ಮಾಡುವಣ್ಣ. ಆ್ಯಕ್ಚುಲಿ ಒಂದು ಖುಷಿ ಏನಪ್ಪ ಅಂದರೆ ಮಾಡುವಣ್ಣಲ್ಲಿ 1-2 ವಾರ 3 ವಾರ ಸ್ವಲ್ಪ ಕಷ್ಟಪಟ್ಟರು. ಯಾಕಂದರೆ ಅಡ್ಜಸ್ಟ್ ಆಗಿ ತುಂಬ ಕಷ್ಟ ಆಗ್ತಿತ್ತು. ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ, ನಾವು ಬೆಳೆದು ಬಂದಂಥ ದಾರಿ ಬೇರೆ ಥರ ಇದ್ದು ಸಡನ್ನಾಗಿ ಯಾವುದೋ ಒಂದು ಬೇರೆ ಲೈಫ್ ಸ್ಟೈಲ್ ಬದಲಾಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಮಾಡುವಣ್ಣಗೂ ಕೂಡ ಸೇಮ್ ಅದೇ ಕತೆ ಆಯಿತು, ಕಷ್ಟ ಆಯಿತು. ಬೇರೆ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗ್ತಾಯಿತ್ತು. ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು. ಬಟ್ ಇವಾಗ ಮಾತಾಡ್ತಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಸಾಂಗ್ಗಳು ಆಡ್ತಿದ್ದಾರೆ, ಜೊತೆಗೆ ಟಾಸ್ಕ್ ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಒಂದು ಕಂಪ್ಲೀಟ್ ಪ್ಯಾಕೇಜಾಗಿ ಕಾಣಿಸ್ಕೊತಿದ್ದಾರೆ. ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಆ್ಯಂಡ್ ಹೊರಡೆ ಇವ್ರಿಗೆ ಸಪೋರ್ಟ್ ತುಂಬ ಚೆನ್ನಾಗಿರೋದ್ರಿಂದ ಇವ್ರು ಖಂಡಿತವಾಗ್ಲೂ ಸೇವ್ ಆಗ್ತಾರೆ. ಇದಾದಮೇಲೆ ಧನುಷ್ ಅವರು. ಗೈಸ್ ಏನು ಹೇಳ್ತೀರಾ ಗೈಸ್ ಧನುಷ್ ಅವ್ರ ಬಗ್ಗೆ? ಆ್ಯಕ್ಚುಲಿ ಇವ್ರು ಇರುವಂಥ ಕ್ಯಾರೆಕ್ಟರ್ಗೆ, ಇವ್ರು ಆಡ್ತಿರುವಂಥ ಆಟಕ್ಕೆ ನಿಜವಾಗ್ಲೂ ಇನ್ನೂ ತುಂಬ ಜಾಸ್ತಿ ಆಗಿ ಕ್ರಿಯೇಟ್ ಆಗಬೇಕು ಅಂತ ಅನ್ಸುತ್ತೆ ಇವ್ರ ವಿಷಯದಲ್ಲಿ. ರೀಸನ್ ಏನಪ್ಪ ಅಂದರೆ ತುಂಬ ಪ್ರಾಕ್ಟಿಕಲ್ ಇರುವಂಥ ಮನುಷ್ಯ. ಸುಮ್ಮನೆ ಅನ್ನೆಸರಿ ಡ್ರಾಮಾಗಳಿಲ್ಲ. ಸುಮ್ಮನೆ ಯಾರ್ದೋ ಒಂದು ಜಾಗದಲ್ಲಿ ನನ್ನ ಬೆಳೆ ಬೇಯಿಸ್ಕೊಳ್ಳೋಣ ಅಂತ ಹೋಗೋದೇ ಇಲ್ಲ. ಅವಶ್ಯಕತೆ ಇದೆ ಆ್ಯಂಡ್ ಅಲ್ಲಿ ಏನೋ ತಪ್ಪಾಗಿದೆ ಆ್ಯಂಡ್ ಅಲ್ಲಿ ನಮ್ಮ ಒಂದು ಇನ್ವಾಲ್ವ್ಮೆಂಟ್ ಅವಶ್ಯಕತೆ ಇದೆ ಅಂದರೆ ಮಾತ್ರ ಹೋಗ್ತಾರೆ. ಜೊತೆಗೆ ಪ್ರತಿಯೊಂದು ವಿಷಯನೂ ಕೂಡ ಅವರು ತುಂಬ ಮೆಚೂರಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಆ್ಯಂಡ್ ಟಾಸ್ಕಲ್ಲಿ ಕಿಂಗ್ ಅಂತಲೇ ಹೇಳ್ಬೋದು. ಜೊತೆಗೆ ಇವಾಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಆ್ಯಂಡ್ ಇವಾಗ ಅವರ ಕ್ಯಾರೆಕ್ಟರ್ ವೈಸ್ ನೋಡಿದ್ರು ಆಗ್ಬೋದು, ಒಂದು ಫಿಸಿಕಲಿ ಸ್ಟ್ರೆಂತ್ ಅನ್ನೋದಾಗ್ಬೋದು, ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿದ್ದಾರೆ. ಬೇಕಾಗಿರುವಂಥದ್ದು ಬೆರಿಬೇಕು ಅಂತ ತುಂಬ ಕಂಪ್ಲೇಂಟ್ ಇದೆ. ಸುದೀಪ್ ಅಣ್ಣ ಕೂಡ ಅದನ್ನು ಮಾತು ಹೇಳ್ತಾರೆ. ಬಟ್ ಲೈವಲ್ಲಿ ನೋಡಿದ್ರೆ ನಮ್ಗೆ ಆನೆಸ್ಟಾಗಿ ಅನಿಸುತ್ತೆ, ಇಲ್ಲಿ ಯಾರು ಧನುಷ್ ಅವರು ತುಂಬ ಚೆನ್ನಾಗಿ ಬೆರೀತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಬಟ್ ಏನಪ್ಪ ಎಲ್ಲ ಕಡೆನೂ ಕಾಣಿಸ್ಕೊಳ್ಳಲ್ಲ. ಯಾಕೆ ಅಂದರೆ ಅವರು ತುಂಬ ಕಡೆ ಸುಮ್ಮನೆ ಫೋರ್ಸ್ಫುಲಿ ಹೋಗಲ್ಲ. ಅಲ್ಲಿ ಅವಶ್ಯಕತೆ ಇದೆ ಆ್ಯಂಡ್ ಬೇಕು ಅಂದರೆ ಮಾತ್ರ ಹೋಗ್ತಾರೆ. ಬಿಗ್ ಬಾಸ್ಗೆ, ಓಕೆನಾ? ತುಂಬ ಏನಂತಾರೆ, ಅವಶ್ಯಕತೆ ಇರೋ ರೀತಿಯೆಲ್ಲ ಡ್ರಾಮಾ ಎಲ್ಲ ಮಾಡಲ್ಲ ಇವರು. ಅವರು ಆನೆಸ್ಟಾಗಿ 1% ಏನು ವ್ಯಕ್ತಿತ್ವ ಆಟ ಅಂತ ಹೇಳ್ತೀವಿ, ಸೊ ಅದನ್ನ ಇಟ್ಕೊಂಡು ಆಟ ಆಡ್ತಿದ್ದಾರೆ. ನನಗೆ ನಿಜವಾಗ್ಲೂ ಧನುಷ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವರ ಒಂದು ಆಟ ಆಡೋವಂಥ ರೀತಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರ ಉದ್ದೇಶಗಳು ತುಂಬ ಚೆನ್ನಾಗಿದೆ. ಹಾಗಾಗಿ ಅವ್ರು ಖಂಡಿತವಾಗಿ ಸೇವ್ ಆಗ್ತಾರೆ. ಹೊರಗಡೆ ಸಪೋರ್ಟು ಇದೆ ಆ್ಯಂಡ್ ಅವರು ಕೂಡ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಬಿಗ್ ಬಾಸ್ ಮನೇಲಿ. ಆ್ಯಂಡ್ ಇವರು ಸೇವ್ ಆಗ್ತಾರೆ. ಇದಾದಮೇಲೆ ಧ್ರುವಂತ್ ಬರೋಕ್ಕಿಂತ ಮುಂಚೆ ಅಶ್ವಿನಿ ಗೌಡ ವಿಷಯಕ್ಕೆ ಬರ್ತೀನಿ. ಅಶ್ವಿನಿ ಗೌಡ ಈ ಸೀಸನಲ್ಲಿ ತುಂಬ ನೆಗೆಟಿವ್ ಆಗಿರುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಬಟ್ ಆದರೆ ಅವರಲ್ಲಿ ಒಳ್ಳೆತನನೇ ಇಲ್ವಾ? ಖಂಡಿತವಾಗ್ಲೂ ಇದೆ. ಆದರೆ ಅವ್ರು ತೋರಿಸ್ಕೊಳ್ತಿರುವಂಥದ್ದು ಯಾವುದಪ್ಪ ಅಂದರೆ ನೆಗೆಟಿವ್ ಜಾಸ್ತಿ. ಅದರಲ್ಲೂ ಕೂಡ ಅವ್ರಿಗೆ ತುಂಬ ಜಾಸ್ತಿ ಇರುವಂಥದ್ದು ಹೀಗೋ. ಯಾರು ಏನೇ ಹೇಳಿದ್ರು ತಗೊಳಕ್ಕೆ ರೆಡಿ ಇಲ್ಲ. ಅವ್ರ ಪರ್ಸ್ಪೆಕ್ಟಿವ್ ಏನಿದೆ ಅದೇ ರೈಟ್ ಅಂತ ವಾದ ಮಾಡುವಂಥ ವ್ಯಕ್ತಿ. ಜೊತೆಗೆ ಸ್ವಲ್ಪ ಯಾರು ಟ್ರಿಗರ್ ಮಾಡಿದ್ರೆ ಹೀಗೋನ ತುಂಬ ದೊಡ್ಡ ಮಟ್ಟಕ್ಕೆ ಆಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಜಗಳಗಳಾಗುತ್ತೆ, ವಾದಗಳಾಗುತ್ತೆ. ಅದು ಬಿಟ್ಟು ಇನ್ನೇನೂ ಆಗಲ್ಲ, ಓಕೆನಾ? ಆ್ಯಂಡ್ ಅವರು ಸ್ವಲ್ಪ ಈಗೋ ಕಂಟ್ರೋಲ್ ಮಾಡಿಕೊಂಡ್ರೆ, ಒಂದು ಒಳ್ಳೆ ರೀತಿ ಪ್ರೀತಿಯಿಂದ ಇದ್ದರೆ, ಹಂಬಲಾಗಿದ್ದರೆ, ನಿಜವಾಗ್ಲೂ ಹೇಳ್ತೀನಲ್ಲ, ಇವ್ರಿಗಿಂತ ಒಳ್ಳೆ ವ್ಯಕ್ತಿ ಯಾರೂ ಕಾಣಿಸೋದೇ ಇಲ್ಲ ನಮಗೆ. ಬಟ್ ಅವರಲ್ಲಿ ಒಳ್ಳೆತನಕ್ಕಿಂತ ಹೆಚ್ಚಾಗಿ ಈ ಈಗೋ ಅನ್ನೋದಿದೆಯಲ್ಲ, ಅದು ತುಂಬ ಇದೆ.
ಅದು ಮುಂದಿನ ದಿನಗಳಲ್ಲಿ ಕೂಡ ತುಂಬ ಕಷ್ಟ ಕೊಡಿಸುತ್ತೆ ಅಂತ ಅನಿಸುತ್ತೆ ಇವ್ರಿಗೆ. ಬಟ್ ಏನಪ್ಪ ಅಂದರೆ ಈ ಸೀಸನ್ ಅಂತ ಬಂದಾಗ ಇವರ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಇದೆ. ಯಾಕಂದರೆ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಒಬ್ಬ ಹೀರೋ ಇದ್ದಾನೆ ಅಂದರೆ ಅಲ್ಲಿ ವಿಲನ್ ಪಾತ್ರ ಕೂಡ ಅಷ್ಟೇ ಇರುತ್ತೆ ಅಂತ. ಸೊ ಈ ಸೀಸನ್ನ ವಿಲನ್ ಇವರೇ. ಆ್ಯಂಡ್ ಎವಿ ಮ್ಯಾನಿಪುಲೇಟ್ ಮಾಡ್ತಾರೆ, ಎವಿ ಇನ್ನೊಬ್ಬ ಸ್ಪರ್ಧಿಗಳನ್ನ ಎತ್ಕಟ್ಟುವಂಥದ್ದು ಎಲ್ಲ ಮಾಡ್ತಾರೆ. ಇಂಡೈರೆಕ್ಟಾಗಿ ನೆನ್ನೆ ನೀವು ನೋಡಿದ್ರು ಕೂಡ ಮೊನ್ನೆ ಎಪಿಸೋಡಲ್ಲಿ ರಾಶಿಕಾ ಮತ್ತು ಸೂರಜ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಮಾತಾಡಲಿ ಅನ್ನೋ ರೀತಿ, ಬರಬೇಕು ಅನ್ನೋ ರೀತಿ ಮಾತಾಡ್ತಾರೆ. ಅವ್ರ ಜೊತೆ ಮಾತಾಡ್ತಿರೋರೆಲ್ಲ ಒಬ್ರು ಅಗೇನೆಸ್ಟ್ ಹೋಗೇ ಹೋಗ್ತಾರೆ. ಅವ್ರಿಗೆ ಯಾರು ಇಷ್ಟ ಆಗಲ್ವೋ ಅವ್ರಿಗೆ ಅಗೇನೆಸ್ಟ್ ಹೋಗ್ತಾ ಇರ್ತಾರೆ. ಅದನ್ನು ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಲೈವಲ್ಲಿ ಕೂಡ ತುಂಬ ಮಾತುಕತೆ ನಡೀತಿರುತ್ತೆ. ಲೈವ್ ನೋಡೋರ್ಗಂತೂ ತುಂಬ ಕ್ಲಿಯರಾಗಿ ಅರ್ಥ ಆಗ್ಬಿಡುತ್ತೆ. ಓಕೆನಾ. ಹೆವಿ ಮ್ಯಾನಿಪುಲೇಟ್ ಇದ್ದರೂ ಕೂಡ, ಹೊರಗಡೆ ನೆಗೆಟಿವ್ ಇದ್ದರೂ ಕೂಡ ಇವರು ಬಿಗ್ ಬಾಸ್ ಮನೆ ಇರ್ತಾರೆ. ಯಾಕಂದರೆ ಈ ಥರ ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಗೆ ಬೇಕು. ಇಲ್ಲ ಅಂದರೆ ಈ ಬಿಗ್ ಬಾಸ್ ಅನ್ನೋಂಥದ್ದು ಬೋರ್ ಆಗುತ್ತೆ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡೋರು ಬೇಕು, ಎಂಟರ್ಟೈನ್ಮೆಂಟ್ ಮಾಡೋರು ಬೇಕು, ಜಗಳ ತಂದಾಕೋರು ಬೇಕು, ಗಾಸಿಪ್ ಮಾಡೋರು ಬೇಕು. ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಅಶ್ವಿನಿ ಗೌಡ ಅವ್ರ ಕ್ಯಾರೆಕ್ಟರ್ ಏನಿದೆ, ಈ ಕ್ಯಾರೆಕ್ಟ್ರು ತುಂಬ ವಿಷಯಗಳನ್ನ ಕ್ರಿಯೇಟ್ ಮಾಡುತ್ತೆ. ಅದರಲ್ಲೂ ಕೂಡ ತುಂಬ ಜನ ಎಕ್ಸ್ಪೆಕ್ಟ್ ಮಾಡೋದು ಜಗಳಗಳು. ಸೊ ಆ ಥರ ಇದಾಗೋದ್ರಿಂದ ಇವ್ರನ್ನ ಇರಿಸ್ಕೊಳ್ಳೋಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕಂತೂ ತುಂಬ ವಾರ ಮುಂದೆ ತೊಗೊಂಡು ಹೋಗ್ತಾರೆ. ಲಾಸ್ಟಲ್ಲಿ ಟಾಪ್ 5 ಟಾಪ್ 6 ಅಂತ ಬಂದಾಗ ಮೇ ಬಿ ಆ ಕಡೆ ಹೋಗ್ಬೋದು. ಬಟ್ ಅಲ್ಲಿವರೆಗೂ ಖಂಡಿತವಾಗ್ಲೂ ಇರ್ತಾರೆ ಅಂತ ಅನಿಸುತ್ತೆ ನನಗೆ. ಇದು ವೋಟಿಂಗ್ ಮೇಲೇ ಕನ್ಸಿಡರ್ ಆಗುತ್ತೆ ಅಂತ ನಾನು ಹೇಳ್ತಿರೋಂಥದ್ದು. ಇವರ ಕಾಂಟ್ರಿಬ್ಯೂಷನ್ ಪಾಸಿಟಿವ್ ಆರ್ ನೆಗೆಟಿವ್, ಇವರು ಹೈಲೈಟ್ ಆಗ್ತಾರಲ್ಲ, ಸ್ಕ್ರೀನ್ ಸ್ಪೇಸ್ ತಗೋತಾರಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಇವರು ಕೂಡ ಉಳ್ಕೋತಾರೆ. ಆ್ಯಂಡ್ ಈ ವಾರ ಇದು ಇದು ಅಂತ ಬಂದಾಗ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಡ್ಯಾನ್ಸು, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿ ಬಂತು. ಆ್ಯಂಡ್ ಗಿಲ್ಲಿ ಮತ್ತು ಇವರ ಒಂದು ಕಾಂಬೋ ಚೆನ್ನಾಗಿ ವರ್ಕ್ ಆಗುತ್ತೆ. ಪಾಸಿಟಿವ್ ವರ್ಕ್ ಆಗುತ್ತೆ, ನೆಗೆಟಿವ್ ವರ್ಕ್ ಆಗುತ್ತೆ. ಓಕೆನಾ. ಸೊ ಇವರು ಉಳ್ಕೋತಾರೆ ಅಂತ ಅನಿಸುತ್ತೆ. ಇದಾದಮೇಲೆ ರಾಶಿಕಾ. ತುಂಬ ಜನ ನಾನು ಈ ವಾರ ಕಮೆಂಟಲ್ಲಿ ನೋಡ್ತಾ ಇದ್ದೆ. ಸೊ ರಾಶಿಕಾ ಹೋಗಬೇಕು ಬಿಕಾಸ್ ಕೆಲವು ವಿಷಯಗಳಾಯಿತು. ಆ ಕಬಡ್ಡಿ ವಿಷಯದಲ್ಲಿ ಏನಿದೆ ಅದರಲ್ಲಿ ಬೇಕು ಅಂತ ಆ ಹುಡುಗಿ ಮಾಡಿದ್ರೆ ಅಂತ ನಂಗೆ ಅನಿಸಲ್ಲ. ಓಕೆನಾ. ಯಾಕಂದರೆ ಒಂದು ಹೆಣ್ಣಾಗಿರೋದ್ರಿಂದ ಆ ಕೆಲಸ ಮಾಡಲ್ಲ. ನಿಮಗೆ ಗೊತ್ತಿದೆ ಒಂದು ಗೇಮ್ ಅಂತ ಬಂದಾಗ ಯಾವ ಥರ ಆಗುತ್ತೆ, ಏನು ಕತೆ, ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತ. ಈಗ ರಕ್ಷಿತಾ ಕಣ್ಣಿಗೆ ಇರ್ತಿದ್ದಲ್ಲ ಮಣ್ಣ, ಅದು ಕೂಡ ಅಷ್ಟೇ ಹೀಟ್ ಆಫ್ ದ ಮೂಮೆಂಟ್. ಜೊತೆಗೆ ಗೇಮ್ ಆಡಬೇಕಾದ್ರೆ ಬಟ್ಟೆ ಫಸ್ಟು ರಕ್ಷಿತ್ ಅವರು ಕೂಡ ನೆಕ್ಸ್ಟ್ ಹಾಕೋ ಬರ್ತಾರಲ್ಲ, ಆ ಥರ ಬಟ್ಟೆ ಹಾಕೊಬಿಟ್ಟಿರೋ ಪ್ರಾಬ್ಲಮೇ ಆಗ್ತಿರ್ಲಿಲ್ವೇನೋ. ಬಟ್ ಏನಪ್ಪ ಅಂದರೆ ರಾಶಿಕ್ ಅವರು ರಕ್ಷಿತ್ ಅವ್ರನ್ನ ಬಟ್ಟೆನ ಬೇಕು ಅಂತ ಇಂಟೆನ್ಷನ್ ಮಾಡಿದ್ದಲ್ಲ. ಬಟ್ ಅದು ಆಗುತ್ತೆ ಸಮ್ಟೈಮ್ಸ್. ಬಟ್ ಅದರಿಂದ ಅದಾದಮೇಲೆ ನಡ್ಕೊಂಡಿದ್ದಂಥ ರೀತಿ ಇದೆಯಲ್ಲ, ಅದು ಸ್ವಲ್ಪ ಬೇಜಾರಾಯಿತು. ಮೆಚೂರಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಆಮೇಲೆ ಕ್ಯಾಪ್ಟನ್ ಹೇಳಿದಾಗ ಸರಿಯಾಗಿ ಅದನ್ನ ತಿಳ್ಕೊಂಡು ಅದು ಬಿಡಬೇಕಾಗಿತ್ತು. ಇದನ್ನೆಲ್ಲ ತಪ್ಪು ಮಾಡಿರು ಅಂತ ಅನಿಸ್ತು. ದ್ವೇಷಕ್ಕೆ ಬಿದ್ದು ಬೇರೆ ಥರ ಬಿಹೇವ್ ಮಾಡುವಂತ ಅನಿಸ್ತು. ಅದನ್ನು ಬಿಟ್ಟರೆ ಇಂಟೆನ್ಷನ್ ಮಾಡಿಲ್ಲ. ಬಟ್ ತುಂಬ ಜನ ಅಂದ್ಕೊಂಡಿರೋಂಥದ್ದು ಇಂಟೆನ್ಷನ್ ಮಾಡಿದ್ದಾರೆ ಅಂತ ತುಂಬ ಜನ ಅವ್ರಿಗೆ ಬೈತಿದ್ದಾರೆ. ತುಂಬ ಜನಕ್ಕೆ ಹಂಗೆ ಅನಿಸ್ಬೋದು. ನಾನು ಅದು ತಪ್ಪು ಅಂತ ಹೇಳಲ್ಲ. ಯಾಕಂದರೆ ತುಂಬ ಜನ ನೋಡ್ಬೇಕಾರೆ ಹಾಗೆ ಅನಿಸುತ್ತೆ. ಯಾಕಂದರೆ ಗೊತ್ತಾಗಲ್ವಾ, ಎಳಿಬೇಕಾರೆ ಬಟ್ಟೆ ಬಂದ ತಕ್ಷಣ ಬಿಟ್ಬಿಡ್ಬೇಕು, ಯಾಕಂದರೆ ಅವ್ರು ಹೆಣ್ಣಾಗಿರೋದ್ರಿಂದ. ಸೊ ಈ ಥರ ಥಿಂಕ್ ಮಾಡೋರಿಗೆ ನಿಜವರಿಗೆ ಆ ರಾಶಿಕ್ ಅವ್ರು ತಪ್ಪು ಅಂತ ಅನಿಸುತ್ತೆ. ಬಟ್ ಇವರು ಬಿಗ್ ಬಾಸ್ ಮೇಲೆ ಯಾಕೆ ಡಿಸರ್ವ್ ಇದ್ದಾರೆ ಅಂತ ಹೇಳ್ತೀನಿ ಅಂದರೆ, ಇವ್ರ ಕಡೆಯಿಂದ ಬರುವಂಥ ಗೇಮ್ ಟಾಸ್ಕಲ್ಲಿ ಸಕ್ಕತ್ತಾಗಿ ಆಟ ಆಡ್ತಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಈ ಸೀಸನ್ ಟಾಸ್ಕ್ ಕ್ವೀನ್ ಅಂತಲೇ ಹೇಳ್ಬೋದು. ಈ ಕಡೆ ಧನುಷ್ ಅವರು ಟಾಸ್ಕ್ ಕಿಂಗ್ ಆದರೆ, ಈ ಕಡೆ ರಾಶಿಕ್ ಅವರು ಟಾಸ್ಕ್ ಕ್ವೀನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿದ್ದಾರೆ. ಈಗ ತುಂಬ ಜನ ಹೇಳುವಂಥದ್ದು ಏನಪ್ಪ ಅಂದರೆ, ರಾಶಿಕ್ ಅವರು ಹೋಗಬೇಕು ಹಾಗೆ ಅಂತ, ಬರೀ ಗೇಮ್ ಅಂತ ಆಡ್ತಿದ್ದಾರೆ ಅಂತ. ಗೈಸ್ ಒಂದು ಅರ್ಥ ಮಾಡ್ಕೊಳ್ಳಿ, ನಮ್ಮ ಗಿಲ್ಲಿ ನಟ ಎಂಟರ್ಟೈನ್ಮೆಂಟ್ ಟಾಸ್ಕ್ ಅಷ್ಟೊಂದಿಲ್ಲ, ಬಟ್ ಎಂಟರ್ಟೈನ್ಮೆಂಟ್ ಕಿಂಗು. ಓಕೆನಾ. ಹಿಂಗಿರಬೇಕಾದ್ರೆ ನಾವು ಅವ್ರನ್ನ ಇರಬೇಕು ಅಂತೀವಿ, ಸಪೋರ್ಟ್ ಮಾಡ್ತೀವಿ. ಯಾಕೆ ಆ ವ್ಯಕ್ತಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಆ್ಯಂಡ್ ಟಾಸ್ಕ್ ನಮ್ಗೆ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಸ್ವಲ್ಪ ಆಡಲಿ, ಅದೇನು ಆಡಲಿ ಅನ್ನೋ ನಮ್ಗೆ ಮ್ಯಾಟ್ರ್ ಆಗೋಲ್ಲ. ಅದೇ ರೀತಿ ರಾಶಿಕೂ ಅಷ್ಟೇ, ಅವ್ರು ಎಂಟರ್ಟೈನ್ಮೆಂಟ್ ಬೇರೆ ಏನೂ ಮಾಡಲಿ ಅಂದರೂ ಕೂಡ ಸ್ಟಿಲ್ ಟಾಸ್ಕ್ ಅಂತ ಬಂದಾಗ ಸಖತ್ತ ಫೈಟ್ ಕೊಡ್ತಾರೆ. ಸೊ ಈ ಥರ ಫೈಟ್ ಕೊಡೋದ್ರಿಂದ ಗೇಮ್ ಬಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇದು ನಮಗೆ ಬಿಗ್ ಬಾಸ್ನ ಇನ್ನೂ ಇಂಟ್ರೆಸ್ಟಿಂಗ್ ಮಾಡುತ್ತೆ. ಇಂಥ ಸ್ಪರ್ಧಿಗಳಿಗಿಂತ ಏನೂ ಮಾಡ್ದಂತೆ ಹೋಗಬೇಕು. ಏನಾದ್ರು ಮಾಡ್ತಿದ್ದಾರೆ ಅಂದರೆ ನಿಜ ಹೇಳ್ತಿಲ್ಲ, ಪಾಸಿಟಿವ್ ನೆಗೆಟಿವ್ ಅಲ್ಲಿ ಏನಾದ್ರು ಮಾಡೋರು ಇರಬೇಕು ಹೊರತು ಪಾಸಿಟಿವ್ ಇಲ್ಲ ಈ ಕಡೆ ನೆಗೆಟಿವ್ ಇಲ್ಲ ಅಂಥವ್ರು ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಬಿಗ್ ಬಾಸ್ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ರಾಶಿಕರು ಡಿಸರ್ವ್ ಕೂಡ ಇದ್ದಾರೆ ಇರೋದಕ್ಕೆ. ಬಿಕಾಸ್ ಟಾಸ್ಕ್ ಸಖತ್ತಾಗಿ ಆಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಫೈಟ್ ಕೊಡ್ತಾರೆ. ಕೆಲವು ವಿಷಯಗಳಿಂದ ತಪ್ಪಾಗ್ತಿರೋದು ನನ್ನ ಪ್ರಕಾರ. ಹೇಳಿಕೆ ಮಾತುಗಳನ್ನ ಕೇಳಿ ಮ್ಯಾನಿಪುಲೇಟ್ ಆಗಿ ತುಂಬ ವಿಷಯಗಳನ್ನ ಮಾಡ್ತಿದ್ದಾರೆ, ಅದು ಖಂಡಿತವಾಗ್ಲೂ ತಪ್ಪು. ನೀವು ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಗೌಡರು ಕೂಡ ಇವ್ರ ಜೊತೆ ಜಾಸ್ತಿ ಮಾತಾಡ್ತಿರೋಂಥದ್ದು ಲೈವ್ ಕೂಡ ಸಿಗುತ್ತೆ. ಅಲ್ಲೂ ಕೂಡ ಒಂದಿಷ್ಟು ಡಿಸ್ಕಷನ್ ಆಗ್ತಿದೆ, ಅದು ಕೂಡ ಆಪೋಸಿಟ್ ಇರುವಂಥ ಸ್ಪರ್ಧಿಗಳ ಬಗ್ಗೆ. ಅದ್ರದ್ದು ಎಫೆಕ್ಟೇ ಇದಿರ್ಬೋದು ಅಂತ ಅನಿಸುತ್ತೆ. ಇವರು ಕಂಪ್ಲೀಟ್ಲಿ ಮ್ಯಾನಿಪುಲೇಟ್ ಆಗಿದ್ದಾರೆ. ರಾಶಿಕಾ ಫಸ್ಟ್ ಅದರಿಂದ ಆಚೆ ಬಂದರೆ ಐ ಥಿಂಕ್ ಎಲ್ಲೋ ಕೂಡ ಸರಿಯಾಗುತ್ತೆ. ಹೇಗೆ ಜಾನ್ವರಿ ಅದರಿಂದ ಆಚೆ ಬಂದ ತಕ್ಷಣ ಎಷ್ಟೊಂದು ಪಾಸಿಟಿವ್ ಆಗಿದ್ದಾರೋ ಅದೇ ಕತೆ ರಾಶಿಕರ ವಿಷಯದಲ್ಲೂ ಆಗುತ್ತೆ. ಸೊ ನಾವು ಯಾರ ಜೊತೆ ಇದ್ದೀವಿ, ಯಾರು ಸಹವಾಸ ಮಾಡ್ತಿದ್ದೀವಿ ಅನ್ನೋದು ಇಲ್ಲೇ ಇದೇ ವಿಷಯಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಏನಾಗ್ಬೋದು ಅಂತ. ಓಕೆನಾ. ಸೊ ರಾಶಿಕಾ ಡಿಸರ್ವ್ ಇದ್ದಾರೆ ಆ್ಯಂಡ್ ಇರ್ತಾರೆ. ಓಕೆನಾ. ಇದಾದಮೇಲೆ ನೆಕ್ಸ್ಟು ನನ್ನ ಪ್ರಕಾರ ಲಾಸ್ಟ್ ಬಾಟಮಲ್ಲಿ 3 ಜನ ಬರ್ಬೋದು ಅನಿಸುತ್ತೆ. ರಿಷಾ ಗೌಡ, ಧ್ರುವಂತ್ ಆ್ಯಂಡ್ ಮಲ್ಲಮ್ಮ. ನನ್ನ ಪ್ರಕಾರ ಧ್ರುವಂತ್ಗೆ ಈ ವಾರ ಏನಾದ್ರು ಒಂದು ಬೇರೆ ಥರನೇ ಕ್ಲಾಸ್ ಆಗ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಈ ವಾರ ಅವರು ತಗೊಂಡಂಥ ನಿರ್ಧಾರಗಳು, ಆ ಉತ್ತಮ ವಿಷಯ ಏನಿದೆ ಅದು ಬೇರೆ ಥರನೇ ಪೋರ್ಟ್ರೇಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಹೋದ ವಾರ ಚೆನ್ನಾಗಿ ಆಡಿದಾಗಲೇ ಒಂದಿಷ್ಟು ಮಾತುಗಳು ಬಂತು, ಇನ್ನು ಈ ವಾರ ತಿರ್ಗಿ ಅದೇ ಮಾತುಗಳು.
ಸೊ ಧ್ರುವಂತವರು ಎಲ್ಲೋ ಒಂದು ಕಡೆ ಮಾತುಗಳಲ್ಲಿ ಸ್ವಲ್ಪ ಇಡ್ತಾ ಇಲ್ದಂಗೆ ಮಾತಾಡ್ಬಿಡ್ತಾರೆ, ಅಥವಾ ಜಲಸ್ ಫೀಲ್ ಅಂತನೋ ಅಥವಾ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗದಂತಿದ್ದಾಗ ಬರುವಂಥ ಮಾತುಗಳ ಏನು ಕತೆ ಗೊತ್ತಿಲ್ಲ. ನನಗೆ ಪರ್ಸ್ನಲಿ ವ್ಯಕ್ತಿ ತುಂಬ ಒಳ್ಳೆ ವ್ಯಕ್ತಿ ಅಂತ ಅನಿಸ್ತಾರೆ. ಹೆವಿ ಡ್ರಾಮಾ ಇಲ್ಲ, ಆನೆಸ್ಟ್ ಆಗಿದ್ದಾರೆ, ರಿಯಲ್ ಆಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ಧ್ರುವಂತವರು ಎಲ್ಲೋ ಒಂದು ಕಡೆ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಜೊತೆಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ತುಂಬ ವಿಷಯಗಳನ್ನ ಪ್ರಾಬ್ಲಮ್ ಮಾಡ್ಕೋತಿದ್ದಾರೆ ಅಂತ ಅನಿಸುತ್ತೆ. ಆದಷ್ಟು ಇದರಿಂದ ಆಚೆ ಬರಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ ಇವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ನೀವು ಮೊದಲು 2ನೇ ವಾರ ನೋಡಿದ್ರು ಕೂಡ ಆ ಫೇಕು ರಿಯಲ್ ಅನ್ನೋದ್ರ ಬಗ್ಗೆ ಕತೆ ಬಿಟ್ಬೇಡ, ಓಕೆನಾ? ಅದು ಯಾರು ಹೆಂಗೆ ನೋಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗಂತೂ ಫೇಕ್ ಅಂತ ಅನ್ಸಲ್ಲ, ಬಿಕಾಸ್ ಅವ್ರು ಬದಲಾಗಿದ್ರೆ ಮೊದಲನೇ ವಾರನೇ ಬದಲಾಗ್ತಾಯಿದ್ರು, ಇಲ್ಲಿ ಗಂಟೆ ಕಾಯಬೇಕಾಗಿರಲಿಲ್ಲ, ಓಕೆನಾ? ಆ್ಯಂಡ್ ಮಲ್ಲಮ್ಮರಿಂದ ಇವ್ರಿಗೇನು ದೊಡ್ಡ ಬೆನಿಫಿಟ್ ಕೂಡ ಇಲ್ಲ. ಬಟ್ ಆದರೂ ಕೂಡ ವ್ಯಕ್ತಿ ಇದೇ ರೀತಿ ಇದ್ದಾರೆ ಅಂದರೆ ರಿಯಲೇ ಅದು. ಆ್ಯಂಡ್ ಆದಮೇಲೆ ಅವರು 2 ವಾರದಲ್ಲಿ ಟಾಸ್ಕ್ ಸಗದಾಗ ಆಡ್ತಾಯಿದ್ರು, ಚೆನ್ನಾಗಿದ್ದರು. ಬಟ್ ಏನಾಯಿತು ಅಂದರೆ ಯಾವಾಗ ನೀವು ರಿಯಲ್ ಇಲ್ಲ ಅದು ಇದು ಅನ್ನೋ ಸ್ಟಾರ್ಟ್ ಮಾಡಿದ್ರು. ಆಲ್ರೆಡಿ ಅವರ ಲೈಫಲ್ಲಿ ಒಂದಿಷ್ಟು ಕಥೆಗಳಾಗಿರೋದ್ರಿಂದ ಇನ್ನೂ ಸ್ವಲ್ಪ ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಅವ್ರ ಕಡೆಯಿಂದ ಇಷ್ಟು ರಿಯಾಕ್ಷನ್ ಬರ್ತಿದೆ. ಇವರು ಇದನ್ನೆಲ್ಲ ಬಿಟ್ಟು ತಾವು ನಿಂತ್ಕೊಂಡ್ರೆ ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾರೆ. ಅದಾಗುತ್ತಾ ಏನು ಕತೆ ಅಂತ ನೋಡಬೇಕು. ಬಟ್ ಇವರು ಕೂಡ ಉಳ್ಕೋಬಹುದು ಅಂತ ಅನಿಸುತ್ತೆ ನನಗೆ. ಬಟ್ ಏನಪ್ಪ ಅಂದರೆ ತುಂಬ ಕ್ಲಾಸ್ ತಗೋತಿದ್ದಾರೆ ಇವ್ರಿಗೆ. ಸೊ ಹಿಂಗೆ ತಗೋತಿರೋದ್ರಿಂದ ಇವ್ರನ್ನ ಕಳಿಸುವಂಥ ಸಾಧ್ಯತೆ ಕೂಡ ಇರಬಹುದು, ಗೊತ್ತಿಲ್ಲ, ಓಕೆನಾ? ಇದಾದಮೇಲೆ ರಿಷಾ ಗೌಡ. ಆ್ಯಕ್ಚುಲಿ ಈ ಸೀಸನ್ಗೆ ಎಂಟ್ರಿ ಕೊಟ್ಟಾಗ, ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಸೂಪರ್ ಗುರು ಅಂತ ಅಂದ್ಕೊಂಡೆ ನಾನು. ಬಟ್ ಹೋಗ್ತಾ 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 ಓಕೆ, ಒಂದು 3-4 ಡೇಸ್ ಓಕೆ ಚೆನ್ನಾಗಿತ್ತು, ಮಾತಾಡ್ತಿರು. ಬರೀ ಮಾತೇ ಆಗಬಾರ್ದಲ್ವ. ಜೊತೆಗೆ ಅವ್ರು ಏನು ಮಾತಾಡಿರ್ತಾರೆ ಅದಕ್ಕೆ ತಕ್ಕಂತೆ ನಿಂತ್ಕೋಬೇಕಲ್ವ. ಅವ್ರು ಬಂದಾಗ ಹೇಳಿದಂಥ ಕತೆಗಳೇ ಬೇರೆ, ಇವಾಗ ಅವ್ರು ಇರೋವಂಥ ಕತೆಗಳೇ ಬೇರೆ. ಬದಲಾವಣೆ ಜಗದ ನಿಯಮ, ತಪ್ಪಲ್ಲ. ಇವಾಗ ಇವರು ಬದಲಾಗ್ತಿದ್ದಾರೆ, ಒಬ್ಬರ ಜೊತೆ ಚೆನ್ನಾಗಿದ್ದಾರೆ ಅಂದರೆ ಫೈನ್. ಆದರೆ ನೀವು ಜೊತೆಲಿದ್ದು ಮೊದಲು ಒಳ್ಳೆಯವರಂತ ಬಂದವರು, ಒಳ್ಳೆಯವರು ಅನ್ನೋದು ಬೇಡ, ನೀವು ಯಾರ ಜೊತೆ ಕಂಫರ್ಟಬಲ್ ಆಗಿದ್ದೀರಿ ಮತ್ತು ಯಾರನ್ನ ತುಂಬ ಚೆನ್ನಾಗಿ ಹೊಗಳಿದ್ರಿ, ಹೊರಗಡೆ ನೋಡ್ಕೊಬಂದು ಬಿಗ್ ಬಾಸ್ ಮನೆಗೆ ಬಂದಾಗ ಅದು ಬದಲಾಯಿತು. ಅಂದರೆ ಒಂದು ಕಾರಣ ಇರ್ಬೋದು, ನಿಮಗೆ ಹೊರಗಡೆ ನೋಡಿದಾಗ ಬೇರೆ ಥರ ಕಾಣಿಸಿರ್ಬೋದು, ಬಿಗ್ ಬಾಸ್ ಮೇಲೆ ಬೇರೆ ಥರ ಅನಿಸಿರ್ಬೋದು. ಇಲ್ಲೂ ಸೇಮ್ ಅಶ್ವಿನಿ ಗೌಡ ವಿಷಯದಲ್ಲೂ ಆಗ್ಬೋದು, ಎರಡೂ ಹಂಗೆ ಅನಿಸಿರ್ಬೋದು. ಯಾಕಂದರೆ ನಾವು ಹೊರಗಡೆ ನೋಡೋಂಥದ್ದು ಬರೀ 1 ಅವರ್ ಲೈವ್ ಅಥವಾ 1 ಅವರ್ ಎಪಿಸೋಡ್ ಅಷ್ಟೇ. ಬಿಗ್ ಬಾಸ್ ಮನೇಲಿ ಇನ್ನು ಮಿಕ್ಕಿದವರೆಲ್ಲ ಜೊತೆಲಿರ್ತಾರೆ. ಸೊ ಹಾಗಾಗಿ ಈ ಥರ ಅನಿಸೋದ್ರಲ್ಲೂ ಕೂಡ ಅರ್ಥ ಇರುತ್ತೆ. ಸೊ ನಾವು ಬದಲಾಗ್ಬಿಟ್ರು ಅನ್ನೋದಲ್ಲ, ಅಲ್ಲಿ ಏನು ಆಗ್ತಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದರೂ ಕೂಡ ಎಷ್ಟೋ ಕಡೆ ನನಗೆ ಬೇಜಾರಾಗುವಂಥ ವಿಷಯ ಏನಪ್ಪ ಅಂದರೆ ಅನ್ನೆಸೆಸರಿಯಾಗಿ ಹೋಗ್ತಾರೆ, ಸುಮ್ಮನೆ ಬಾಯ್ಬಿಡ್ತಾರೆ. ನೋಡಿ, ಈಗ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಜಗಳಗಳಲ್ಲೂ ಕೂಡ ಅವ್ರು ಜಗಳ ಆಡೋದು ನೋಡ್ಕೊಬನ್ನಿ, ಏನು ದೊಡ್ಡ ವಿಷಯಗಳಿರೋದೇ ಇಲ್ಲ, ಆದರೂ ಕೂಡ ಜಗಳ ಆಡ್ತಾರೆ. ಸೊ ಫಸ್ಟ್ ಎಂಟರ್ಟೈನ್ಮೆಂಟ್ ರೀತಿ ಏನೋ ಮಾಡಿದ್ರು, ಚೆನ್ನಾಗಿತ್ತು. ನಾನು ಹೇಳ್ತೀನಿಲ್ವಾ, ಅದು ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಕಷ್ಟ ಆಗ್ಬೋದು, ಬೇರೆ ಕತೆ ಅದು. ಆದರೆ ಅವರಿರುವಂಥ ರೀತಿ, ಅವರು ಎಲ್ಲರ ಜೊತೆ ಬೆರೆತಿದ್ದ ರೀತಿ, ಮಾತಾಡಿದ ರೀತಿ ನೋಡಿದಾಗ ನಿಜವೂ ಖುಷಿ ಆಯಿತು. ಈ ಥರ ಬೇಗ ಮಿಂಗಲ್ ಆಗ್ಬಿಟ್ರೆ ಸಖತ್ತಾಗಿರುತ್ತೆ ಗುರು, ಮುಂದೆ ಸಖತ್ತಾಗಿ ಹೋಗುತ್ತೆ ಅಂತ. ಬಟ್ ಯಾಕೋ ಅವರು ಮಾತು ಜಾಸ್ತಿ ಆಡ್ತಿದ್ದಾರೆ, ಫಿಸಿಕಲಿ ಅಷ್ಟೊಂದು ಕಾಣಿಸ್ತಿಲ್ಲ. ಆ್ಯಂಡ್ ಇವ್ರನ್ನ ಫಸ್ಟ್ ಇವಾಗಲೇ ಕಳಿಸ್ತಾರೆ, ಏನು ಕತೆ ಗೊತ್ತಿಲ್ಲ. ಬಟ್ ಇವರಂತೂ ಡೇಂಜರ್ ಝೋನ್ಗೆ ಬರ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಇವ್ರ ಕಡೆಯಿಂದ ಏನಂತ ದೊಡ್ಡ ಕಾಂಟ್ರಿಬ್ಯೂಷನ್ ಬರ್ತಿಲ್ಲ ಅಂತ ನನ್ನ ಅನಿಸಿಕೆ ಗೈಸ್. ಇದಾದಮೇಲೆ ಮಲ್ಲಮ್ಮ ಅಂತ ಬಂದಾಗ ಆನೆಸ್ಟಾಗಿ ಹೇಳ್ತೀನಿ, ಎಲ್ಲರಿಗೂ ಕೂಡ ಒಂದು ಪ್ರೀತಿ ಇದೆ, ಒಳ್ಳೆಯವರು, ನಮ್ಮ ಮುಗ್ಧ ಜನ, ಈ ಥರ ಎಲ್ಲ ನೋಡ್ತಾರೆ ಜನ, ಸಪೋರ್ಟ್ ಮಾಡ್ತೀವಿ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಈ ಬಿಗ್ ಬಾಸ್ ಮನೆಗೆ ಇವ್ರು ಸೂಟಬಲ್ ಅಲ್ಲ, ಅದೇ ಸತ್ಯ. ಯಾಕಂದರೆ ಇವ್ರ ಕಡೆಯಿಂದ ಒಳ್ಳೇದು ಆಗಲ್ಲ, ಈ ಕಡೆ ಕೆಟ್ಟದ್ದು ಆಗಲ್ಲ. ಬಟ್ ಬೇರೆಯವ್ರು ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಬೇರೆಯವ್ರ ಕಡೆಯಿಂದ ಇನ್ಫ್ಲುಯೆನ್ಸು ಆಗ್ತಾರೆ. ಬಟ್ ಯಾರೂ ಇವ್ರನ್ನ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಗೊತ್ತಿದೆ ಏನಾಗುತ್ತೆ ಏನು ಕತೆ ಅಂದ್ಬಿಟ್ಟು. ಸೊ ಇವ್ರನ್ನ ಇನ್ಫ್ಲುಯೆನ್ಸ್ ಮಾಡೋಕ್ಕಂತೂ ಹೋಗಲ್ಲ ಯಾರುವೆ. ಆದರೆ ಇವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅನ್ನೋದು ಬೇಕಲ್ವಾ. ಸಪೋರ್ಟ್ ಇದೆ, ಸಪೋರ್ಟ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ ಈ ಬಿಗ್ ಬಾಸ್ ಮನೇಲಿ ಇವ್ರ ಕಡೆಯಿಂದ ಏನೂ ಅಷ್ಟೊಂದು ಆಗ್ತಾಯಿಲ್ಲ, ಕಾಣಿಸೋದೇ ಇಲ್ಲ. ಅಥವಾ ಡಿಶನ್ ತೊಗೊಂಡೋಗ್ಬೇಕಾದ್ರೂ ನೀವು ನೋಡಿ, ಎಲ್ಲೋ ಒಂದು ಕಡೆ ಕೆಲವೊಬ್ರು ನೇಮ್ ಅದು ಕಾರಣಗಳು ಕೇಳಿದ್ರು ಕೂಡ ಬೇಜಾರಾಗ್ಬಿಡುತ್ತೆ. ಸುದೀಪಣ್ಣ ಅದಕ್ಕೆ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಮಲ್ಲಮ್ಮ ಏನಾರು ಕೊಟ್ಟರೆ. ಸೊ ಈ ಥರ ಹೋಗೋದ್ರಿಂದ ನನ್ನ ಪ್ರಕಾರ ಈ ಬಿಗ್ ಬಾಸ್ ಮೇಲೆ ಇರೋದಕ್ಕೆ ಇವರು ಡಿಸರ್ವ್ ಇಲ್ಲ ಅಂತ ಅನಿಸುತ್ತೆ. ಸಾಕು, ಇಷ್ಟು ದಿನ ಪ್ರೀತಿ ತೋರಿಸಿದ್ದೀವಿ, ಸಪೋರ್ಟ್ ಮಾಡಿದ್ದೀವಿ, ಅವ್ರ ಬಗ್ಗೆ ಯಾವಾಗಲೂ ಕೂಡ ಕೆಟ್ಟದಾಗ ನಾವು ಮಾತಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಮುಗ್ಧತೆ ಇದೆ ಅವರಲ್ಲಿ, ಒಳ್ಳೆತನ ಇದೆ ಅಂತ. ಸೊ ಸಾಕು, ಇನ್ನೂ ಜಾಸ್ತಿ ದಿನ ಇದ್ದರೆ ಅದು ಇವ್ರಿಗೆ ತುಂಬ ನೆಗೆಟಿವ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ಇವರು ಯಾರು ಹೆಸರು ತಗೋತಾರೋ ಆ ಸ್ಪರ್ಧೆ ಏನಾರು ಆಚೆ ಬಂದರು ಅಥವಾ ಅವ್ರಿಗೇನೋ ಕಷ್ಟ ಆಯಿತು ಅಂದರೆ ಅದು ಇವರ ನಿರ್ಧಾರಗಳು ಅಥವಾ ಇವರ ಒಂದು ರೀಸನ್ಗಳು ನೀವು ನೋಡಿದ್ದೀರಾ ಯಾವ ಥರ ಇರುತ್ತೆ ಏನು ಕತೆ ಅಂತ. ಸೊ ಇದು ಖಂಡಿತವಾಗ್ಲೂ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಇವರು ಬೇಗ ಆಚೆಗೆ ಬಂದರೆ ಒಳ್ಳೆಯದು. ಆ್ಯಂಡ್ ಇವರೇ ಹೋಗ್ತಾರೆ ಅಂತ ನನ್ನ ಅನಿಸಿಕೆ ಗೈಸ್. ಮಲ್ಲಮ್ಮ ಹೋಗ್ಬೋದು ಅಂತ ಅನಿಸುತ್ತೆ. ನಿಮ್ಮ ಪ್ರಕಾರ ಯಾರು ಹೋಗ್ಬೋದು. ಬಟ್ ಏನು ಗೊತ್ತಾ, ಏನು ಮಾಡದೇ ಇರೋರನ್ನ ನೀವು ಕಳ್ಸೋಕ್ಕೆ ನೋಡಿ, ಏನೋ ಒಂದು ಮಾಡ್ತಿದ್ದಾರೆ ಗಲಾಟಿನೋ ಅಥವಾ ಏನೋ ಒಂದು ಮಾಡ್ತಾರೆ ಅಂದಾಗ ಅವ್ರ ಬಗ್ಗೆ ಅವ್ರನ್ನ ಹೋಗಿ ಅಂತ ಹೇಳ್ಬಿಡಿ. ಯಾಕಂದರೆ ಏನೂ ಮಾಡ್ದಂತೆ ಒಳ್ಳೆಯವ್ರಾಗೋದು ತುಂಬ ಈಸಿ ಗೈಸ್. ಏನಾದ್ರು ಮಾಡಿ ಒಳ್ಳೆಯವ್ರಾಗುವಂಥದ್ದು ಕೆಟ್ಟವರಾಗುವಂಥದ್ದು ಇದೆಲ್ಲ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆದರೂ ಕೂಡ ಜನ ಇಷ್ಟು ಸಂಪಾದನೆ ಮಾಡ್ಕೊಂಡಿದ್ದಾರೆ ಬೇರೆಯವರು ಅಂದರೆ ಅದು ಖುಷಿನೇ. ಅದು ಎಲ್ಲನೂ ಕೂಡ ಆಟ ಆಡಿ. ಸೊ ಅದೊಂದು ರೆಸ್ಪೆಕ್ಟ್ ಇರಲಿ ಎಲ್ಲರ ಬಗ್ಗೆನೂ ಕೂಡ. ಆ್ಯಂಡ್ ಇದು 100 ದಿನಗಳ ಆಟ, ಯಾರ ಬಗ್ಗೆನೂ ತುಂಬ ಹೇಟ್ ಬೇಡ. ಆ ದಿನ ತಪ್ಪು ಮಾಡೋ ತಪ್ಪು, ಸರಿ ಮಾಡೋ ಸರಿ, ಇಷ್ಟು ಇಟ್ಕೊಬಿಡಿ, ಅವಾಗ ಚೆನ್ನಾಗಿರುತ್ತೆ. ಯಾಕಂದರೆ ಹೊರಗಡೆ ಬಂದಮೇಲೆ ಅವರೇ ಚೆನ್ನಾಗಿರ್ತಾರೆ. ಇನ್ಫ್ಯಾಕ್ಟ್ ನೀವುಗಳೇ ನೋಡಿ, ಎಪಿಸೋಡ್ ಆದಮೇಲೆ ಅವರೇ ಚೆನ್ನಾಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ಕ್ಲಿಯರಾಗಿ ಗೊತ್ತಿದೆ ಏನಾಗ್ತಿದೆ, ಏನು ಗೇಮು ಹೆಂಗಿರಬೇಕು ಅಂತ. ಸೊ ಹಾಗಾಗಿ ನೀವು ತುಂಬ ತಲೆಗೆ ಹೋಗಬೇಡಿ.
ಆ್ಯಂಡ್ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗಬೇಕು ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ಈ ಪ್ರೊಮೋದಲ್ಲಿ ಕೂಡ ಯಾರ ಕ್ಲಾಸ್ ಅಂತ ಬಂದಾಗ ಅಲ್ಲಿ ಮೇಯ್ನಾಗಿ ಇವ್ರದ್ದು ಕ್ಲಾಸ್ ಆಯಿತು ಇದಾಯಿತು ಗೊತ್ತಾ, ಡಿಸ್ಕಷನ್ ಅಂದರೆ ಫೋನ್ ಕಾಲ್ದು ರಾಶಿಕಾ ಮತ್ತು ರಘು ಅವ್ರದ್ದು ಅದೊಂದಿದೆ. ಜೊತೆಗೆ ಅಶ್ವಿನಿ ಗೌಡ, ರಿಷಾ ಆ್ಯಂಡ್ ರಾಶಿಕಾ ವರ್ಸಸ್ ರಕ್ಷಿತಾ ಶೆಟ್ಟಿ, ಇದು ಪಕ್ಕಾ ಡಿಸ್ಕಷನ್ ಆಗುವಂಥ ವಿಷಯನೇ. ಅದ್ರ ಬಗ್ಗೆ ಏನು ಮಾತಾಡ್ತಾರೆ, ಅವ್ರು ಆಡಿದಂಥ ಏನೋ ನಾಟಕ ಏನು ಮಾಡಿದ್ರು, ಹೆಂಗೆ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಪ್ರತಿಯೊಂದು ಕೂಡ ಇವತ್ತು ಗೊತ್ತಾಗುತ್ತೆ. ವೇಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಹೆಂಗೆ ಕತೆ ಅಂತ, ಅಥವಾ ಸುಮ್ಮನೆ ಮೊದಲಿನ ಥರನೇ ಸುಮ್ಮನೆ ಏನು ಕ್ಲಾಸ್ ತಗೊಳ್ಳೋದಂಗೆ ಅಶ್ವಿನಿ ಗೌಡರು ಬಿಟ್ಬಿಡ್ತಾರೆ. ವೇಟ್ ಮಾಡಿ ನೋಡೋಣ ಗೈಸ್, ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಆ್ಯಂಡ್ ಇವತ್ತು ಯಾರು ಕ್ಲಾಸ್ ಆಗಬೇಕು ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.